ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನಾನು ನನ್ನ ಫ್ರೆಂಡ್ ಇಬ್ಬರೂ ಅರಕಲ್ಲುಗಳಿಗೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದು. ಈ ವಿಡಿಯೋ ಬಂದ್ಬಿಟ್ಟು ನೋಡಿ, ಇದು ಹೇಮಾವತಿ ಬ್ಯಾಕ್ ವಾಟರು. ಸೊ ನಮಗೂ ಗೊತ್ತಿರಲಿಲ್ಲ ಹೇಮಾವತಿ ಗೊರೂರು ಡ್ಯಾಮಲ್ಲಿ ನೀರು ಬಿಟ್ಟಿದ್ದಾರೆ ಅಂತ. ಬಟ್ ನಾವು ಹೋಗಿದ್ದು ನಮ್ಮದೇನೋ ಪರ್ಸ್ನಲ್ ಕೆಲಸ ಇತ್ತು ಅಂತೇಳಿ ಅನ್ಕೊಂಡು ಹೋಗಿದ್ದು. ಹೋಗಿ ಬರಬೇಕಿದ್ರೆ ಹೆಂಗಿರು ನೀರು ಬಿಟ್ಟಿದ್ದಾರಲ್ಲ, ಗೊರೂರು ಡ್ಯಾಮ್ ನೋಡ್ಕೊಂಡು ಹೋಗೋದು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅವತ್ತೇ ಫಸ್ಟು ನೀರು ಬಿಟ್ಟದ್ದು. ನಾನು ಈ ವಿಡಿಯೋನ 10 days ಆದಮೇಲೆ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ, ಸಾರಿ. ಸೊ ಮುಂಚೆನೇ ಶೇರ್ ಮಾಡಬೇಕಿತ್ತು, ಬಟ್ ನನಗೆ ಕೆಲವೊಂದು ಕಾರಣಗಳಿಂದ ನನಗೆ ಶೇರ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ ಆಗದಿರೋ ಕಾರಣ ನಾನು ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಾಯಿದ್ದೀನಿ. ಬಟ್ ನೋಡಿ, ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ವ್ಯೂವು ನೋಡೋಕ್ಕೆ ಖಂಡಿತ ಮಾತ್ರ ಎರಡು ಕಣ್ಣೇ ಸಾಲದು. ಅಂದರೆ ನಮಗೆ ತೀರಾ ಹತ್ರದಲ್ಲಿದ್ದೀವಲ್ಲ, ನಾವು ಪ್ರತಿ ವರ್ಷ ನೀರು ತುಂಬಿದಾಗೆಲ್ಲ ಹೋಗಿ ಗೊರೂರ್ದು ಗೇಟು ಓಪನ್ ಮಾಡಿದಾಗೆಲ್ಲ ಡ್ಯಾಮ್ದು ಹೋಗಿ ನೋಡಿ ಅಭ್ಯಾಸ ಆಗೋಗಿದೆ. ಬಟ್ ನಮಗೆ ಅಷ್ಟು ಎಕ್ಸೈಟ್ಮೆಂಟ್ ಇರೋದಿಲ್ಲ. ಆದರೂ ಕೂಡ ನಾವು ಪ್ರತಿ ವರ್ಷ ನೀರು ಬಿಟ್ಟಾಗ, ನೀರು ತುಂಬಿದಾಗ, ನೀರು ಬಿಟ್ಟಿರ್ತಾರಲ್ಲ ಆವಾಗ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ನಾವು ಖಂಡಿತ ಹೋಗ್ತೀವಿ. ನಾನು ನನ್ನ ಫ್ರೆಂಡ್ ಇದೇ ಫಸ್ಟ್ ಟೈಮು ಮಕ್ಕಳನ್ನ ಹಸ್ಬೆಂಡೆಲ್ಲ ಬಿಟ್ಟು ಹೋಗ್ತಿರೋದು. ಬಟ್ ಏನೋ ನಮ್ಮದೇನೋ ಸ್ವಲ್ಪ ಕೆಲಸ ಇತ್ತು. ಬಟ್ ಅವ್ರ ಅಣ್ಣ ಅದಕ್ಕೇನೋ ಬಂದಿದ್ದರು, ಅವ್ರಿಗೂ ಏನೋ ಕೆಲಸ ಇತ್ತು ಅರಕಲಗೂಡಲ್ಲಿ ಅಂತ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಬಟ್ ಅವತ್ತು ಅಷ್ಟು ಪಬ್ಲಿಕ್ ಇರಲಿಲ್ಲ, ಯಾಕೆಂದರೆ ಫಸ್ಟ್ ಡೇ ಅಲ್ವಾ. ಬಟ್ ಯಾರಿಗೂ ಅಲೋನೂ ಇರಲಿಲ್ಲ. ನಾವು ಹೋದಾಗ ಅನ್ಎಕ್ಸ್ಪೆಕ್ಟೆಡಾಗಿ ಬಿಟ್ಟಿದ್ದು. ನಾವು ಈವ್ನಿಂಗ್ ಅಷ್ಟೊತ್ತಿಗೆ ಕ್ಲೋಸ್ ಮಾಡಿಬಿಟ್ರು ಮತ್ತೆ. ಅಂದರೆ ನೀರು ಬಿಟ್ಟಿದ್ರು, ಬಟ್ ಪಬ್ಲಿಕ್ಕಿಗೆ ಅಲೋ ಇರಲಿಲ್ಲ. ನಾವು ಹೋಗಿ ನೆಕ್ಸ್ಟ್ ಡೇಗೆ ಅಂತೂ ಭಯಾನಕ ನೀರು ಬಿಟ್ಟಿದ್ರು, ಬಟ್ ಪಬ್ಲಿಕ್ಕಿಗೆ ಅಲೋ ಇರಲಿಲ್ಲ ಅಂತ ಅವತ್ತೂ. ನಾನು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದೆ. ನಾವು ಹೋಗಿದ್ದಿನ ನಾರ್ಮಲಾಗಿ ಬಿಟ್ಟಿದ್ರು. ನಾನು ಚಿಕ್ಕವಳಿದ್ದಾಗೆಲ್ಲ ಸ್ಕೂಲಿಂದ ಟ್ರಿಪ್ ಅಂತ ಎಲ್ಲ ಕರ್ಕೊಂಬರೋರು. ಅವಾಗೆಲ್ಲ 1-2-3 ಟೈಮ್ ನನ್ನ ಮೇಲೆಲ್ಲ ಹತ್ತಿ ನೋಡಿದ್ದೀವಿ. ಅವಾಗೆಲ್ಲ ಪಬ್ಲಿಕ್ಕಿಗೆ ಅಲೋ ಇತ್ತು, ಫುಲ್ ಮೇಲೆಲ್ಲ ಹತ್ತೋಗ್ಬೋದಿತ್ತು ಡ್ಯಾಮ್ ಮೇಲೆ. ಇವಾಗೆಲ್ಲ ಪಬ್ಲಿಕ್ಕಿಗೆ ಅಲೋನೇ ಇಲ್ಲ. ನೀವು ಯಾವ ಟೈಮಲ್ಲಿ ಬಂದರೂ ಇವಾಗ ಪಬ್ಲಿಕ್ಕಿಗೆ ಮೇಲೆ ಅಲೋ ಇಲ್ಲ. ಮೊದಲೆಲ್ಲ ನೀವು ಯಾವ ಟೈಮಲ್ಲಿ ಬಂದರೂ ಬಿಡ್ತಿದ್ರು, ಬಟ್ ಈ ಥರ ತುಂಬ ಹೆವಿ ನೀರೆಲ್ಲ ಇದ್ದಾಗ ಬಿಡ್ತಿರ್ಲಿಲ್ಲ. ಅದು ಬಿಟ್ಟು ಬಾಕಿ ಟೈಮ್ ನೀವು ಯಾವಾಗ ಬಂದರೂ ಅಲೋ ಇರೋದು. ಇವಾಗೆಲ್ಲ ಅಲೋನೇ ಇಲ್ಲ. ನಿಜವಾಗ್ಲೂ ಅದು ಬ್ಯಾಕ್ ವಾಟರ್ ವ್ಯೂ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಇವಾಗ ನಮ್ಮ ಮಕ್ಳುಗಳಿಗೂ ನಾವು ನೋಡ್ತೀವಿ ಅಂದರೆ ನಮಗೆ ಈಗ ಅವಕಾಶವೇ ಇಲ್ಲ. ಅದು ತುಂಬ ಚೆನ್ನಾಗಿದೆ. ಇನ್ನೊಂದು ಮಾತ್ರ, ನಮ್ಮ ಡಿಸ್ಟಿಕ್ಕಲ್ಲಿ ಹೇಮಾವತಿ ಡ್ಯಾಮ್ ಇರೋದು ನಿಜವಾಗ್ಲೂ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿತ್ತು. ಮತ್ತು ನೀವು ಎಷ್ಟು ಸಲ ನೋಡಿದ್ರು, ನಾವು ಪ್ರತಿ ವರ್ಷ ತುಂಬಿದಾಗೆಲ್ಲ ಹೋಗ್ತೀವಲ್ಲ. ಲಾಸ್ಟ್ ಇಯರ್ ಏನೋ ಇರಲಿಲ್ಲ ಅಷ್ಟೇ. ಅದು ಬಿಟ್ಟು ಬಿಫೋರ್ ಲಾಸ್ಟ್ ಲಾಸ್ಟ್ ಇಯರ್ ಎಲ್ಲ ತುಂಬಿದಾಗ ಈ ಥರ ಗೇಟ್ ಓಪನ್ ಮಾಡಿದಾಗ ನೋಡಿದ್ರು ನಾವು ಎಷ್ಟು ಸಲ ನೋಡಿದ್ವಿ. ನಾವು ನೋಡಿದಾಗೆಲ್ಲ ನಮಗೆ ಬೇಜಾರೇ ಅನ್ಸೋದಿಲ್ಲ. ನೋಡಿ ಹೆಂಗೆ ಮುಂದೆ ಹೋಗ್ತಿರೋದು, ಆ ನೀರು ಪಾಸ್ ಆಗ್ತಿರೋದೇ ಕಾಣಿಸ್ತಿಲ್ಲ, ಅಷ್ಟು ನೀರು ಸ್ಪ್ಲಿಟ್ ಆಗ್ತಿದೆ. ನಿಜವಾಗ್ಲೂ ಒಂಥರ ಖುಷಿ ಆಯಿತು ನೋಡಿದ್ದು. ಅನ್ಎಕ್ಸ್ಪೆಕ್ಟಾಗಿ ಹೋದರೂ ಒಳ್ಳೆ ಇದನ್ನು ಡ್ಯಾಮ್ ನೋಡ್ಕೊಬಂದಂಗೆ ಆಯ್ತು, ನೀರು ನೋಡ್ಕೊಬಂದಂಗೆ ಆಯಿತು. ಬಟ್ ತುಂಬ ಡ್ಯಾಮ್ ಹತ್ರ ಇದ್ದಾಗ ಮಳೆ ಇರಲಿಲ್ಲ. ಅಲ್ಲಿಂದ ಮುಂದೆ ಬಂದಿದ್ದು 1 ಕಿಲೋಮೀಟರ್ ಒಳಗೆ ಹೋಗ್ಬೇಕಲ್ವಾ. ಬಟ್ ನಾವು ಗೇಟಿಗೆ ಬರೋ ಅಷ್ಟೊತ್ತಿಗಂತೂ ಅಷ್ಟು ಜೋರು ಮಳೆ. ಅವತ್ತಂತೂ ಮಳೆ ತುಂಬ ಜೋರಿತ್ತು. ಇನ್ನು ಫುಲ್ಲು ನೆನ್ಕೊಂಡೇ ಬಂದಿದ್ದಾಯಿತು. ಮನೆಗೆ ಬಂದು ಫ್ರೆಶ್ ಆಗಿ ಸ್ವಲ್ಪ ಬಿಸಿ ಕಾಫಿ ಎಲ್ಲ ಮಾಡಿ ಕುಡಿದು ರೆಸ್ಟ್ ಮಾಡಿ, ನೆಕ್ಸ್ಟ್ ಇನ್ನು ಲೇಡೀಸ್ಗಳಿಗೆ ಕೇಳಬೇಕಾ, ನೈಟ್ ಡಿನ್ನರಿಗೆ ಏನು ಪ್ರಿಪೇರ್ ಮಾಡೋದು, ಮತ್ತು ಸಂಜೆ ಮಕ್ಕಳ ಸ್ನ್ಯಾಕ್ಸಿಗೆ ಏನು ಮಾಡೋದು, ಬೆಳಗ್ಗೆ ಇದ್ದರೆ ತಿಂಡಿಗೆ ಏನು ಪ್ರಿಪೇರ್ ಮಾಡೋದು, ಇದೇ ಟೆನ್ಷನ್ ಆಗೋಗಿರುತ್ತೆ. ಸೊ ನಾನು ಸ್ವಲ್ಪ ದೋಸೆಗೆ ಅಂತ ನೆನೆಸೋಗ್ಬಿಟ್ಟಿದೆ ಮುಂಚೆನೇ. ಇನ್ನು ದೋಸೆಗೆಲ್ಲ ರುಬ್ಬಿಟ್ಬಿಟ್ರೆ ಟೆನ್ಷನ್ ಇರೋಲ್ಲ. ಬೆಳಗ್ಗೆ ದೋಸೆ, ಇಡ್ಲಿ ಈ ಥರ ಎಲ್ಲ ಟೆನ್ಷನ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಇಡ್ಲಿಗೆಲ್ಲ ರುಬ್ಬಿಟ್ಟು ಅವತ್ತಿನ ದಿನ ಅಂತೂ ಇಂತೂ ಮುಗಿಸಿದ್ದಾಯಿತು. ನೆಕ್ಸ್ಟ್ ಡೇ ಮಾರ್ನಿಂಗು ಮನೆ ಕೆಲಸ ಎಲ್ಲ ಮುಗಿಸಿ, ತಿಂಡಿ ಎಲ್ಲ ಮುಗಿಸಿ, ಸ್ವಲ್ಪ ಈವ್ನಿಂಗ್ ಟೈಮು ಗಿಡಗಳೆಲ್ಲ ಸ್ವಲ್ಪ ಹುಳ ಥರ ಆಗೋಗಿತ್ತು. ಎಲೆ ಹತ್ರ ಎಲ್ಲ ನೋಡಿ ಹೆಂಗಾಗಿದೆ. ನಾನು ಏನೇನೋ ಮಾಡಿದೆ ಮನೆಯಲ್ಲಿ, ಸ್ವಲ್ಪ ಆಯುರ್ವೇದಿಕ್ ಎಲ್ಲ ಏನೂ ಯೂಸೇ ಆಗಲಿಲ್ಲ. ಸೊ ಕೊನೆಗೆ ಏನಿಲ್ಲ, ಮಾಮೂಲಿ ಶಾಪ್ಗೆ ಹೋಗಿ ಕೇಳಿದೆ, ಹಿಂಗಾಗಿದೆ ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿರೋದು, ಮನೆ ಹತ್ರ ನನ್ನ ಪಾಟಲ್ಲಿ ಇಟ್ಟಿರೋ ಗಿಡಗಳಿಗೆಲ್ಲ ಅಂತ ಕೇಳಿದೆ ಅವ್ರು ಹೇಳಿದರು, ಇದು ಕಾಫಿ ಗಿಡಗಳಿಗೆ ಸ್ಪ್ರೇ ಮಾಡೋಕ್ಕೆ ಯೂಸ್ ಮಾಡ್ತಾರಂತ, ಆಮ್ಲ ಅಂತ. ಸೊ ನನ್ನ ತಂಗಿನೂ ಕೂಡ ಹೇಳಿದರು. ಅವ್ರು ಹೇಳಿದರು 1 ಲೀಟರ್ ನೀರಿಗೆ 1, 2, 3, 4 ಡ್ರಾಪಷ್ಟು
ಈ ಮೆಡಿಷನ್ನ ಯೂಸ್ ಮಾಡಿ ನೀವು ಸ್ಪ್ರೇ ಮಾಡಿ, ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿ, ಗ್ರೋತು ಚೆನ್ನಾಗಾಗುತ್ತೆ. ಬಟ್ ಏನೇ ಹುಳಗಳಿದ್ರೂ ಹೋಗ್ತೇವೆ. ಸ್ವಲ್ಪ ಇರುವೆಗಳೆಲ್ಲ ಜಾಸ್ತಿ ಇತ್ತು ಅಂತ ನಾನು ಮೊದಲೇ ಶೇರ್ ಮಾಡಿದ್ದೆ. ಸೊ ಅದು ರೀಸನ್ನು ಕೂಡ. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನಾನಿದು 10 ಡೇಸ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿರೋದು. ಹಾಗಾಗಿ ಇವಾಗಂತೂ ಗಿಡಗಳೆಲ್ಲ ಚೆನ್ನಾಗಿ ಗ್ರೋತು ಆಗಿದೆ. ಸ್ವಲ್ಪ ಹುಳಗಳೆಲ್ಲ ಇತ್ತು, ಮತ್ತು ಇಲ್ಲಿ ಲೀಫ್ ಮೇಲೆಲ್ಲ ಸ್ವಲ್ಪ ಫಂಗಲ್ಸ್ ಥರ ಇತ್ತಲ್ಲ, ಅದೆಲ್ಲ ಹೋಗಿದೆ. ಚೆನ್ನಾಗಾಗಿದೆ ಗಿಡಗಳು ಇವಾಗ. ಖುಷಿ ಆಯಿತು. ಸೊ ಯಾವುದಾದ್ರು ಒಂದು ಗಿಡ ಹಾಳಾದ್ರೂ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತ ಅಂದರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೇಂಟೈನ್ ಮಾಡ್ತಾಯಿರ್ತೀವಿ. ಬಟ್ ಯಾವುದಾದ್ರು ಏನಾರು ಆದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಅದರಲ್ಲೂ ನಾನು ತುಂಬ ಮನಸ್ಸಿಗೆ ತಗೊಳ್ಳೋದು ಜಾಸ್ತಿ. ಹಾಗಾಗಿ ಅಂತೂ ಒಂದು 4-5 ಗಿಡಗಳು ಹೋಗ್ಬಿಡ್ತು ನಾನು ಮೇಂಟೈನ್ ಮಾಡಿರೋದ್ರಲ್ಲಿ. ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಎಲ್ಲದೂ ಪಡೆಯೋದು ಕಷ್ಟ ಅಲ್ವಾ. ಹಾಗಾಗಿ ಏನು ಮಾಡೋಂಗಿಲ್ಲ. ಎಷ್ಟು ನಮ್ಮ ಪಾಲಿಗೆ ದಕ್ಕುತ್ತೋ ಅಷ್ಟೇ ನನ್ನ ಅನಿಸಿಕೆ ಹೇಳಬೇಕು ಅಂತಂದರೆ. ಬಟ್ ತುಂಬ ಫ್ರೀ ಇರಬೇಕು. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಟೆನ್ಷನ್ ಇರಬಾರ್ದು. ಇದೆಲ್ಲ ಯಾವುದು ಟೆನ್ಷನ್ ಇಲ್ದೇ, ಫ್ರೀ ಇಲ್ದೇ ನಾವು ಎಲ್ಲದಕ್ಕೂ ಸ್ವಲ್ಪ ಟೆನ್ಷನ್ ಎಲ್ಲ ತೊಗೊಂಡ್ರೆ ಯಾವುದೂ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಫ್ರೀನೂ ಇಲ್ಲ, ನನ್ನ ಟೆನ್ಷನ್ ತಗೊಳ್ಳೋದು ಸ್ವಲ್ಪ ಜಾಸ್ತಿನೇ. ಆದರೂ ಸ್ವಲ್ಪ ಮೇಂಟೈನ್ ಮಾಡೋಕೆ ಓಡಾಡ್ತೀನಿ ಅಂತ ಅಂದರೆ ಅದು ಇಷ್ಟ ನನಗೆ. ಗಿಡಗಳು ಅಂದರೆ ಸ್ವಲ್ಪ ನಂಗೆ ತುಂಬ ಇಷ್ಟ. ಅದೇನು ಮಾಡೋಕ್ಕಾಗಲ್ಲ. ಎಷ್ಟು ಮೇಂಟೈನ್ ಮಾಡೋಕ್ಕಾಗುತ್ತೆ ಅಷ್ಟು ಮೇಂಟೈನ್ ಮಾಡಿದ್ದೀನಿ. ಸೊ ನೋಡಬೇಕು ನೆಕ್ಸ್ಟು ಹೆಂಗೆ ಬರ್ತವೆ ಗಿಡಗಳು ಅಂತವ. ಬಟ್ ತುಂಬ ಮೊದಲು ಅಷ್ಟೇ, ಇದ್ದಿದ್ದ ಮನೆ ಹತ್ರನೂ ತುಂಬ ಗಿಡಗಳನ್ನ ಹಾಕ್ಕೊಂಡಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವು ಕೂಡ ಇರಬೇಕಲ್ಲ. ಸೊ ಅಂದರೆ ನಮ್ಮದು ನಾವು ಈ ಮನೆ ಇದೆಯಲ್ಲ, ಇದೇ ಜಾಗದಲ್ಲಿ ನಮ್ಮ ಮನೆ ಇದ್ದಿದ್ದು. ಆವಾಗ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಡಿದ್ವಿ. ಅಲ್ಲೇ ಪಕ್ಕದಲ್ಲಿ ಫುಲ್ಲು ಗಿಡಗಳು ಹಾಕ್ಕೊಂಡಿದ್ದೆ. ಬಟ್ ಮನೆ ಮಾಡ್ಬೇಕಾದ್ರೆ ಎಲ್ಲ ಹೋಗ್ಬಿಟ್ಟು ಎಲ್ಲ ತೆಗ್ದಾಕಿದ್ವಿ. ಬಟ್ ಫೀಲಿಂಗ್ ಖಂಡಿತ ಹಾಗೇ ಆಗುತ್ತಲ್ವ. ಸೊ ಮತ್ತೆ ಗಿಡಗಳೆಲ್ಲ ಹಾಕಬೇಕು ಅಂದರೆ ಸೊ ಟ್ರೈ ಮಾಡ್ತೀನಿ. ಬೇಕು ನನಗೆ ಗಿಡಗಳು ತುಂಬ ಇಷ್ಟ. ನಾನು ತುಂಬ ಬೇಜಾರಿದ್ದಾಗ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡೋದು ಗಿಡಗಳ ಹತ್ರ. ಕ್ಲೀನ್ ಮಾಡೋದಾಗಲಿ, ಅವನ್ನೆಲ್ಲ ಮೇಂಟೈನ್ ಮಾಡೋದ್ರಲ್ಲಿ ನನ್ನ ಟೈಮ್ನ ಅವುಗಳಿಗೆ ಕೊಟ್ಟಿರ್ತೀನಿ. ಹಾಗಾಗಿ ನನ್ನ ಟೈಮು ಹೇಗೆ ಹೋಗುತ್ತೆ ಅಂತ ನಂಗೆ ಗೊತ್ತಿರೋದಿಲ್ಲ. ಸೊ ಚೆನ್ನಾಗಿ ಆಗಿದ್ದಾವೆ ಇವಾಗ ಗಿಡಗಳೆಲ್ಲವ. ಸೊ ನೋಡಿ ಯಾರಿಗಾರು ಈ ಥರ ಏನಾರು ಇದ್ದರೆ, ಬಟ್ ಇದೆಲ್ಲ ಕೆಮಿಕಲ್ ಅಂತ ಅನಿಸ್ಬೋದು. ಬಟ್ ಏನೂ ಮಾಡೋಂಗಿಲ್ಲ. ಇವಾಗಿನ ಇದರಲ್ಲಿ ನಾವು ಈ ಥರ ಏನೂ ಮಾಡಲಿಲ್ಲ ಅಂದರೆ ನಮ್ಮ ಗಿಡಗಳನ್ನ ಮೇಂಟೈನ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ ಇದೆ. ನಾನು ನರ್ಸರಿನಲ್ಲಿ ಹೋಗೂ ಕೂಡ ಅವ್ರು ಕೊಟ್ಟಿದ್ದ ಮೆಡಿಷನ್ ತಂದು ಸ್ಪ್ರೇ ಮಾಡಿದೆ. ಅದರಲ್ಲೂ ಏನೂ ಯೂಸ್ ಆಗಲಿಲ್ಲ. ಇನ್ನು ನಂದು ಮಾಮೂಲಿ ಕೆಲಸ ಸ್ಟಿಚಿಂಗು ಇದ್ದೇ ಇರುತ್ತೆ. ಬಟ್ ಇವಾಗ ಸ್ವಲ್ಪ ಸೀಸನ್ ಕಮ್ಮಿ ಥರ ಇವಾಗ ಶುರುವಾಗ್ತಾಯಿದೆ. ಸ್ಟಿಚಿಂಗ್ ಇತ್ತು, ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮುಗಿಸಿ ಮಕ್ಕಳು ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಏನಾದ್ರು ಮಾಡಬೇಕಿತ್ತು. ಬಟ್ ಸ್ವಲ್ಪ ನನ್ನ ಮಗಳಿಗೆ ಸ್ವಲ್ಪ ಸ್ವೀಟ್ ಅಂದರೆ ಜಾಸ್ತಿ ಇಷ್ಟ. ನನಗೂ ಇಷ್ಟನೇ. ಅವ್ರು ಬರೋಷ್ಟೊತ್ತಿಗೆ ಏನಾದ್ರು ಮಾಡೋದು. ಮತ್ತು ಸ್ನ್ಯಾಕ್ಸ್ ಬಾಕ್ಸಿಗೂ ಏನಾದ್ರು ಪ್ರಿಪೇರ್ ಮಾಡಿ ಕೊಡಲೇಬೇಕು ನಾನು. 1 ವೀಕ್ಲಿ 1 ಡೇ ಇಲ್ಲ 15 ಡೇಸ್ಗೆ ಒಂದಿನಾರು ಏನಾದ್ರು ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ಹಾಗಾಗಿ ಮನೇಲೇ ಟ್ರೈ ಮಾಡೋಣ. ಒಂದು ½ ಆನ್ ಅವರಲ್ಲಿ ಯಾವುದೋ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದೆ. ಇಷ್ಟ ಆಯಿತು ನನಗೆ ಕಜ್ಜಾಯ ಹೇಗೆ ಮಾಡೋದು ಅಂತ. ಬಟ್ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತನೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿತ್ತು. ಒಂದು ½ ಆನ್ ಅವರ್ ಒಳಗೆಲ್ಲ ಹಿಟ್ಟನ್ನೆಲ್ಲ ನಾವೇ ಮನೇಲೇ ಪ್ರಿಪೇರ್ ಮಾಡ್ಕೊಂಡು ಇಮಿಡಿಯೇಟಾಗಿ ನಾವು ಕಜ್ಜಾಯ ಮಾಡ್ಬೋದು. ಒಂಥರ ಈಸಿ ಅನ್ನಿಸ್ತು ನನಗೆ. ಟೇಸ್ಟ್ ಮಾಡಿ ನೋಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಮಾತ್ರ ಟೇಸ್ಟು. ನಾನು ಕಳಲೆ ನಮ್ಮ ಹಸ್ಬೆಂಡ್ ತೊಗೊಬಂದಿದ್ರು ಅಂತ ಹೇಳಿದ್ನಲ್ಲ, ನಮ್ಮ ಅತ್ತೆ ನೀಟಾಗಿ ಕಟ್ ಮಾಡಿ ತಿರ್ಕೊಟ್ಟಿರು. ನಾನು ಒಂದು ಓವರ್ ನೈಟ್ ಫುಲ್ಲು ನೀರಲ್ಲೇ ಬಿಟ್ಟಿದ್ದೆ. ಸೊ ಅದನ್ನೆಲ್ಲ ಗಾಲಿಸ್ಕೊಂಡು ಎತ್ತಿಟ್ಕೊಂಡಿರೋದು. ಸ್ವಲ್ಪ ನಾನು ವೀಡಿಯೋನ ಒಂದು ಸ್ವಲ್ಪ ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ ನಿಮಗೆ ಲೇಟ್ ಅಂತ ಅನ್ನಿಸ್ತಿರ್ಬೋದು. ಬಟ್ ಇಲ್ಲ, ನಾನು ಇದನ್ನು ಒಂದು 2 ಡೇಸ್ಗೆ ನಾನು ಪ್ರಿಪೇರ್ ಮಾಡಿರೋಂಥದ್ದು. ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಎಲ್ಲ ಬಂದಿದ್ದರು ಅಂತ ಹೇಳಿ ಕಡುಬು ಪಲ್ಯ ಎಲ್ಲ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಸೊ ನೋಡಿ, ನಾನು ಇವಾಗ ಕಳಲೆನ ಸಪ್ರೇಟಾಗಿ 1 ವಿಷಲ್ ಬರೆಸಿ ಅದನ್ನು ಗಾಲಿಸ್ಕೊಂಡು ನೀರನ್ನ ತೆಗೆದಿಡ್ತಾಯಿದ್ದೀನಿ. ಸೊ ಮಸಾಲೆಗೆ ಒಂದು ಮೀಡಿಯಮ್ ಸೈಜ್ದು 2 ಈರುಳ್ಳಿ, 1 ಮೀಡಿಯಮ್ ಸೈಜ್ದು ಬೆಳ್ಳುಳ್ಳಿ, ಇಷ್ಟನ್ನು ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸೊ ಇದ್ರ ಜೊತೆಗೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಅದ್ರ ಜೊತೆಗೆ ಫ್ರೆಶ್ ಆಗಿ ತುರಿದು ಎತ್ತಿಟ್ಕೊಂಡಿರೋ ಅಂಥ ತೆಂಗಿನ ತುರಿ
ಇದನ್ನು ಕೂಡ ಇದ್ರ ಜೊತೆನೇ ಫ್ರೈ ಮಾಡ್ಕೊಬೇಕು. ನಮ್ಮ ಖಾರಕ್ಕೆ ಅನುಗುಣವಾಗಿ ಬ್ಯಾಡಗಿ ಮತ್ತು ಗುಂಟೂರು ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ನೀವು ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಫ್ರೈ ಮಾಡ್ಕೋಬೇಕು. ನೀಟಾಗಿ ಆಯಿಲಲ್ಲೇ ಫ್ರೈ ಮಾಡಬೇಕು. ನಿಮಗೆ ಗೊತ್ತಾಗುತ್ತೆ ಯಾವುದು ನೋಡಿ, ಈ ಥರ ಎಲ್ಲ ಸ್ವಲ್ಪ ರೆಡ್ಗೆ ಬಾಡ್ದಂಗಾಗಿದೆ ನೋಡಿ ಈರುಳ್ಳಿ ಎಲ್ಲ. ಈ ಹದದಲ್ಲಿ ಬಂದರೆ ಸಾಕು. ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಪುಟಾಣಿ ಕಡಲೆ, ಮನೆಯಲ್ಲಿ ನಾವು ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಪುಟಾಣಿ ಕಡಲೆ, ಅದೇ ಪುಟಾಣಿ ಕಡಲೆನ ಫ್ರೈ ಮಾಡಾದಮೇಲೆ ಇದಕ್ಕೆ ಆ್ಯಡ್ ಮಾಡಬೇಕು. ನಂತರ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ಇದು ಸಾಂಬಾರು ಪೌಡರು, ಧನಿಯಾ ಪೌಡರು, ನಾನು ಅದನ್ನು ಯೂಸ್ ಮಾಡಿದ್ದೀನಿ ಮಸಾಲೆಗೆ. ನೋಡಿ ನಾನಿಲ್ಲಿ ಒಂದು ವಿಷಲ್ ಬರ್ಸಿದ್ದೆ. ಈ ನೀರನ್ನು ನಾನು ಗಾಲಿಸ್ಕೊಂಡು ನೀರನ್ನ ಯೂಸ್ ಮಾಡೋಂಗಿಲ್ಲ, ಬರೀ ಕಡಲೆ ಮಾತ್ರ ತೊಗೊಂಡಿದ್ದೀನಿ. ರೀಸನ್ ಏನಿಲ್ಲ, ಸ್ವಲ್ಪ ಓವರ್ ಹಿಟ್ ಆಗಿರೋ ಕಾರಣ, ಸ್ವಲ್ಪ ಒಗ್ಗರು ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಆ ನೀರನ್ನ ಬಿಸಾಡಿ ಬರೀ ಕಡಲೆ ತೊಗೊಂಡು, ನೀವು ನಿಮ್ಮ ಕಾಂಬಿನೇಷನು ಸ್ವಲ್ಪ ತುಂಬ ಚೆನ್ನಾಗಿರೋ ಕಾಂಬಿನೇಷನ್ ಅಂದರೆ ಹಸಿ ಬೀನ್ಸ್ ಕಾಳು ಬರುತ್ತಲ್ಲ ಅದು, ಇಲ್ಲಾಂದರೆ ಕಡಲೆಕಾಳು. ಸೊ ನಾನಿಲ್ಲಿ ಕಡ್ಬಿಗೆ ಪಲ್ಯನ ಪ್ರಿಪೇರ್ ಮಾಡ್ತಿರೋ ಕಾರಣ ನಾನು ಅವರೇ ಬೇಳೆ ತೊಗೊಂಡಿನಿ, ಅವರೇ ಬೇಳೆ ಜೊತೆ ಬೀನ್ಸ್ ತೊಗೊಂಡಿನಿ. ಸೊ ಅದನ್ನು ಕೂಡ ಒಂದು ವಿಷಲ್ ಬರ್ಸೀನಿ. ನಾನು ಮೊದಲೇ ಕಡಲೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೆನಲ್ಲ ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಮಸಾಲೆ, ನಾವು ರುಬ್ಬಿ ಮಸಾಲೆ ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನೇ ಕೂಡ ಇದಕ್ಕೆ ಹಾಕೋದು. ಸೊ ಎಲ್ಲ ಸ್ವಲ್ಪ ಕುದಿ ಬಂದ ನಂತರ ನಾನು ಇಲ್ಲಿ ಹುಳಿ ಯಾವುದು ಯೂಸ್ ಮಾಡಿಲ್ಲ ನೋಡಿ, ಟೊಮೊಟೊ ಯೂಸ್ ಮಾಡಿಲ್ಲ, ನಾನು ಹುಣಸೆಹಣ್ಣು ಯೂಸ್ ಮಾಡಿಲ್ಲ, ಯಾವುದು ಯೂಸ್ ಮಾಡಿಲ್ಲ. ಸೊ ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಯೂಸ್ ಮಾಡೋದಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಮನೇಲಿ ಯಾರೂ ಯೂಸ್ ಮಾಡಿಲ್ಲ. ಹಾಗಾಗಿ ನಾನು ಮೊದಲಿಂದ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೇಗೆ ಮಾಡ್ತಿದ್ರು ಅದೇ ರೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನಗೂ ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಇದರಲ್ಲಿ ಅಂತೇನಿಲ್ಲ, ಬಟ್ ಅವ್ರು ಹೇಳ್ಕೊಟ್ಟಿದ್ದ ರೀತಿ ಅವ್ರು ಹೇಗೆ ಮಾಡ್ತಾರೆ ಆ ರೀತಿ ಮಾಡ್ತೀನಿ. ಬಟ್ ಇದೆಲ್ಲ ಸೀಸನಲ್ಲಿ ಸಿಗೋದು ಅಷ್ಟೇ ಅಲ್ವಾ, ವರ್ಷಕ್ಕೆ ಒಂದು ಸಲನಾದ್ರು ತಿನ್ನಬೇಕು ಅಂತ ಹೇಳ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಒಗ್ಗರಣೆ ಪ್ರಿಪೇರ್ ಮಾಡ್ತಿದ್ದೀವಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಯಾವ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತೀರಾ ಅದೇ ಆಯಿಲ್ ತೊಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದೆರಡು ಮೀಡಿಯಮ್ ಸೈಜ್ದು ಆನಿಯನ್ನು, ಸ್ವಲ್ಪ ಕರಿಬೇವು, ಇಷ್ಟನ್ನು ಒಗ್ಗರಣೆ ಮಾಡ್ಕೊಬೇಕು. ಸೊ ಒಗ್ಗರಣೆ ಮಾಡಾದಮೇಲೆ ನಾವು ಪ್ರಿಪೇರ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ಲ ಪಲ್ಯಕ್ಕೆ ಮಸಾಲೆ ಎಲ್ಲ ಹಾಕಿ, ಸೊ ಸ್ವಲ್ಪ ಕುದಿ ಬಂದಾದಮೇಲೆ ನಾವು ಒಗ್ಗರಣೆನ ಅದಕ್ಕೆ ಆ್ಯಡ್ ಮಾಡೋದು. ಸೀಸನಲ್ಲಂತೂ ಮಲೆನಾಡು ಸೈಡಂತೂ ತುಂಬ ವಿಶೇಷವಾಗಿ ಪ್ರಿಪೇರ್ ಮಾಡ್ತಾರೆ. ಮಲೆನಾಡು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೀಸನಲ್ಲಿ ಅಷ್ಟೇ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಬಟ್ ಅದು ಟೇಸ್ಟ್ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಇದ್ರದ್ದು ಟೇಸ್ಟು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಕಡ್ಬಿಗೆ ರೊಟ್ಟಿಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಮಾತ್ರ. ಕೆಲವರು ಅವ್ರವ್ರದ್ದು ರೀತಿಲಿ ಮಾಡ್ತಾರೆ, ಕೆಲವರು ಸಣ್ಣಕ್ಕೆ ಹಚ್ಬಿಟ್ಟು ಉಡಿ ಪಲ್ಯ ಅನ್ನೋ ಥರನೂ ಮಾಡಿರ್ತಾರೆ. ಕೆಲವರು ಅದೇ ಕಡಲೆಕಾಳು ಹಾಕಿ ಮಾಡ್ತಾರೆ. ಅದೇ ಅವ್ರವ್ರ ರೀತಿಯಲ್ಲಿ ಅವ್ರು ಹೇಗೆ ಮಾಡ್ತಾರೆ ಅದ್ರ ಮೇಲೆ ಟೇಸ್ಟು. ಸೊ ನಾನು ಹೀಗೆ ಮಾಡ್ತೀವಿ ನಮ್ಮ ಮನೇಲಿ, ಅದನ್ನು ಶೇರ್ ಮಾಡಿದ್ದೀನಿ. ಸ್ವಲ್ಪ ಈಗ ಪಲ್ಯಕ್ಕೆ ಒಗ್ಗರಣೆ ಎಲ್ಲ ಕೊಟ್ಟಾಗಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಆದಮೇಲೆ ಇದರಲ್ಲಿ ವಿಶೇಷ ಅಂತ ಅಂದರೆ ಲಾಸ್ಟಿಗೆ ನಾವು ಹೇಗೆ ಪ್ರಿಪೇರ್ ಮಾಡ್ತೀವಿ, ಎಷ್ಟು ಪ್ರಿಪೇರ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ಸ್ವಲ್ಪ ಇದನ್ನು ಹಾಲು 1 ಲೋಟ ಫುಲ್ ತಂಬಲು ಕಾಯಿಸಿರೋ ಅಂಥದ್ದೆಲ್ಲ, ಕಾಯಿಸ್ತೇನೆ ಇಟ್ಟಿರ್ತೀವಲ್ಲ ಆ ಹಾಲನ್ನ ಹಾಕಿ ಕುದಿ ಬರೋವರೆಗೂ ಮುಚ್ಚಳ ಮುಚ್ಚಿದರೆ ಸೂಪರಾದಂತಹ ಕಡಲೆ ಪಲ್ಯ ರೆಡಿ ಆಯಿತು. ಅಕ್ಕಿ ರೊಟ್ಟಿ, ಕಡುಬು, ಕಡಲೆ ಇದೆಲ್ಲ ಮಲೆನಾಡು ಸ್ಪೆಷಲ್ ಆ್ಯಕ್ಚುಲಿ. ಇನ್ನೊಂದು ಹೇಳಬೇಕು ಅಂತ ಅಂದರೆ ಕಡಲೆ ಆಗಲಿ ಮಶ್ರೂಮ್ ಆಗಲಿ ಇವೆಲ್ಲ ಸೀಸನಲ್ಲಿ ಸಿಗೋ ಅಂಥವು. ಸೊ ಯಾವ ಸೀಸನಲ್ಲಿ ಸಿಗ್ತಾವೋ ಅವನ್ನೆಲ್ಲ ಆದಷ್ಟು ನಾವು ಉಪಯೋಗಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಈ ರೆಸಿಪಿ ಆಗಲಿ ವಿಡಿಯೋ ಆಗಲಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಎಲ್ಲ ನನಗೆ ತುಂಬ ಇಂಪಾರ್ಟೆಂಟು. ನೀವೆಲ್ಲ ನನಗೆ ಮಗದೊಂದು ವಿಡಿಯೋ ಆಗಲಿ ರೆಸಿಪಿ ಆಗಲಿ ಮಾಡೋದಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಒಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆ, ಬಾಯ್. Say
what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Turn this room, turn it to an ocean. Let me float around. Eyes closed, like we're dreaming